ನಮಸ್ಕಾರ ವೀಕ್ಷಕರೇ. ಅಭಿಷೇಕ್ ಶರ್ಮಾ ಪಂಜಾಬ್ನ ಕುವರ ಅಭಿಷೇಕ್ ಶರ್ಮಾ ಜಿಂಬಾಬ್ವೆ ವಿರುದ್ಧ ಚೊಚ್ಚಲ ಶತಕ ಸಿಡಿಸಿದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ಈ ಹುಡುಗ ಎಡಗೈ ಬ್ಯಾಟರ್ ಹಾಗೂ ಲೆಫ್ಟ್ ಆರ್ಮ್ ಸ್ಪಿನ್ ಬೌಲರ್. ಈ ವೇಗದ ಬ್ಯಾಟರ್ ಶತಕವನ್ನು ಸಿಡಿಸಿದ್ದಾರೆ ವೀಕ್ಷಕರೇ. ಅದು ಜಿಂಬಾಬ್ವೆಯ ಮೊದಲನೇ T20I. ಅಭಿಮಾನಿಗಳು ನಿರೀಕ್ಷೆ ಇಟ್ಟುಕೊಂಡಿದ್ದ ತಕ್ಕಂತೆ ಅಭಿಷೇಕ್ ಶರ್ಮಾರು ಆಡಿಲ್ಲ ವೀಕ್ಷಕರೇ. ಆದರೆ ಎರಡನೇ T20I ಇನ್ನಿಂಗ್ಸ್ನಲ್ಲಿ ಚೊಚ್ಚಲ ಶತಕವನ್ನು ಬಾರಿಸಿದ್ದಾರೆ ವೀಕ್ಷಕರೇ. ಈ ಚೊಚ್ಚಲ ಶತಕವು ಅಭಿಷೇಕ್ ಶರ್ಮರಿಗೆ ತುಂಬ ಆನಂದವನ್ನು ಕೊಟ್ಟಿದೆ. ಅವರು ತುಂಬ ಅಗ್ರೆಷನ್ ಆಗಿ ಆಡಿದ್ದಾರೆ ವೀಕ್ಷಕರೇ. IPLನಲ್ಲಿ ಮಿಂಚಿದ ಅಭಿಷೇಕ್ ಶರ್ಮಾ ಈ ಬಾರಿ ಇಂಡಿಯಾದಲ್ಲಿ ಮೊದಲನೇ ಮ್ಯಾಚ್ ಫ್ಲಾಪ್ ಶೋವನ್ನು ನೀಡಿದ್ದಾರೆ ವೀಕ್ಷಕರೇ. ಆದರೆ ಜಿಂಬಾಬ್ವೆ ಎರಡನೇ T20I ಮ್ಯಾಚ್ನಲ್ಲಿ ಎಚ್ಚೆತ್ತುಕೊಂಡ ಅಭಿಷೇಕ್ ಶರ್ಮಾ ಚೊಚ್ಚಲ ಶತಕ ಬಾರಿಸಿದ್ದಾರೆ. ಹೌದು ವೀಕ್ಷಕರೇ, 24ರ ಈ ಯುವಕ ಪಂಜಾಬ್ನವರಾಗಿದ್ದು ಅಮೃತಸರದಲ್ಲಿ ಜನಿಸಿದ್ದಾರೆ ವೀಕ್ಷಕರೇ. ಈ ಹುಡುಗ ಯುವರಾಜ್ ಸಿಂಗ್ ಗರಡಿಯಲ್ಲಿ ಪಳಗಿದ್ದು ಯುವಿ ಥರನೇ ಆಡಿರುವ ಈ ಯುವಕ ಅದ್ಭುತ ಫ್ಯೂಚರನ್ನು ಹೊಂದಿದ್ದಾರೆ. ಇಂತಹ ಆಟಗಾರರು ನಮ್ಮ ಟೀಮ್ ಇಂಡಿಯಾಗೆ ಬೇಕಾಗಿದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, IPLನಲ್ಲಿ ಉತ್ತಮ ಫಾರ್ಮ್ನಲ್ಲಿದ್ದ ಅಭಿಷೇಕ್ ಶರ್ಮಾ ಮೊದಲನೇ T20I ಜಿಂಬಾಬ್ವೆ ವಿರುದ್ಧ ಆಡಿದ್ದನ್ನು ನೋಡಿ ಅಭಿಮಾನಿಗಳು ತುಂಬ ಬೇಜಾರು ವ್ಯಕ್ತಪಡಿಸಿದ್ದು, ಈ ಯುವಕ ಎರಡನೇ T20Iಯಲ್ಲಿ ತಾನು ಆಡಿದ IPL ಇನ್ನಿಂಗ್ಸ್ ಥರನೇ ಶತಕ ಬಾರಿಸಿ ಅಭಿಮಾನಿಗಳನ್ನು ಸಂತೋಷಪಡಿಸಿದ್ದಾರೆ ವೀಕ್ಷಕರೇ. ಅಂದುಕೊಂಡ ನಿರೀಕ್ಷೆಯಂತೆ ಬ್ಯಾಟಿಂಗ್ ಮಾಡಿರುವ ಅಭಿಷೇಕ್ ಶರ್ಮಾರು ಹೀಗೆ ಆಡಲಿ ಎಂದು ಹಾರೈಸೋಣ. ಹಾಗೆ ನಮ್ಮ ಚಾನಲ್ ನೋಡ್ತಿರುವ ನೀವೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ.